ಇನ್ನು ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋದಕ್ಕೆ ಕೊಟ್ಟಿದ್ದಂತಹ ಡೆಡ್ಲೈನ್ ಈಗ ಮತ್ತೆ ವಿಸ್ತರಣೆಯಾಗಿದೆ. ಕೊಟ್ಟ ಸಮಯಕ್ಕೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಆಗದೆ ಜಿಬಿಎ ಕಮಿಷನರ್ ಇನ್ನೂ ಒಂದು ವಾರ ಡೆಡ್ಲೈನ್ ಅನ್ನು ವಿಸ್ತರಣೆ ಮಾಡಿದ್ದಾರೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಗುಂಡಿ ಮುಚ್ಚಲು ಮತ್ತೆ ಡೆಡ್ಲೈನ್ ವಿಸ್ತರಣೆ. 2 ತಿಂಗಳಲ್ಲಿ ಆಗದಿರೋದು 1 ವಾರದಲ್ಲಿ ಆಗುತ್ತಾ? ಬೆಂಗಳೂರು ನಗರದಲ್ಲಿ ಗುಂಡಿಗಳಿಂದ ಜನ ರೋಸಿ ಹೋಗಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮತ್ತೊಂದು ಗುಂಡಿ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಸರ್ಕಾರವನ್ನ ಜನ ಹಿಗ್ಗಾಮುಗ್ಗಾ ಜಾಡಿಸ್ತಿದ್ದಾರೆ. ರಾಜಧಾನಿಯನ್ನು ಗುಂಡಿ ಮುಕ್ತ ಮಾಡೋಕೆ ಕೊಟ್ಟಿದ್ದ ಡೆಡ್ಲೈನ್ ಮುಗಿದಿದೆ. ಗುಂಡಿಗಳನ್ನ ಇನ್ನೂ ಮುಚ್ಚದ ಕಾರಣ ನವೆಂಬರ್ 10ರವರೆಗೆ ಡೆಡ್ಲೈನ್ ವಿಸ್ತರಣೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಆದೇಶಕ್ಕೆ ಕೇರ್ ಮಾಡದವರು ಜಿಬಿಎ ಆಯುಕ್ತರ ಆದೇಶಕ್ಕೆ ಸೊಪ್ಪು ಹಾಕ್ತಾರಾ ಅನ್ನೋದು ಮುಂದಿರುವ ಪ್ರಶ್ನೆ. ನಾವು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಬಹುತೇಕ ರೋಡ್ ಕಾಲಷ್ಟು ಜಾಗದಲ್ಲಿ ದಟ್ಟಣೆ ಆಗಲಿಕ್ಕೆ ಚಾನ್ಸಸ್ ಇರುವ ಜಾಗದಲ್ಲಿ ಗುರುತುಪಡಿಸಿ ಎಲ್ಲೆಲ್ಲಿ ನಮ್ಮ ಆನ್ಗೋಯಿಂಗ್ ಮೇಂಟೆನೆನ್ಸ್ ಕೆಲಸ ನಡೀತಾ ಇದೆ ಅದನ್ನು ಅವರಿಗೆ ನಿರ್ದೇಶನ ಕೊಟ್ಟು ಅವರು ಈ ಗುಂಡಿಗಳು ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಕೆಲಸ ಇನ್ನೂ ನಡೀತಿದೆ. ಯಾಕಂದರೆ ಈ ಮಳೆಯಿಂದ ನಮಗೆ ಸ್ವಲ್ಪ ಕಡಿಮೆ ಆಗಿದೆ, 4-5 ದಿವಸದಿಂದ ಬರ್ತಾ ಇಲ್ಲ. ಹಾಗೂ ನಮಗೆ ಆನ್ಗೋಯಿಂಗ್ ಕೆಲಸ ಏನೆಲ್ಲ ಉಳಿಕೆ ಇದ್ದಿದೆ, ನಮ್ಮದು ಸಿಮೆಂಟ್ ಕಾಂಕ್ರೀಟಿಂಗ್ ಇರ್ಬೋದು, ನಮ್ಮ HDC ಕಾರಿಡಾರ್ಸ್ ಇರ್ಬೋದು, ಬ್ಲ್ಯಾಕ್ ಟಾಪಿಂಗ್ ಇರ್ಬೋದು, ಬೇರೆ ಬೇರೆ ಕೆಲಸ ಎಲ್ಲೆಲ್ಲಿ ನಡೀತಾ ಇದೆ ಅದೆಲ್ಲ ಒಂದು ವೇಗಗತಿನಲ್ಲಿ ಚಾಲನೆ ಮಾಡಲಿಕ್ಕೆ ಕೊಡ್ತೇವೆ. ಇದರಿಂದ ಜನರಿಗೆ ಅನುಕೂಲ ಖಂಡಿತ ಆಗ್ತದೆ. ನಗರದಲ್ಲಿ 6,000ಕ್ಕೂ ಹೆಚ್ಚು ಗುಂಡಿಗಳಿವೆ. ಮುಖ್ಯ ರಸ್ತೆ, ಉಪರಸ್ತೆ, ವಾರ್ಡ್ಗಳಲ್ಲೂ ಸಾವಿರಾರು ಗುಂಡಿಗಳು ಬಿದ್ದಿವೆ. ಅವುಗಳಿಗೆ ಇನ್ನೂ ಟಾರು ಭಾಗ್ಯ ಸಿಕ್ಕಿಲ್ಲ. ಕಳೆದ ತಿಂಗಳು ಮಳೆ ಬಿದ್ದ ಕಾರಣ ಗುಂಡಿ ಮುಚ್ಚೋಕೆ ಆಗಿಲ್ಲ ಅನ್ನೋ ಸಮಜಾಯಿಷಿಯನ್ನ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ಕೊಡ್ತಾರೆ. ಈ ನಡುವೆ ನಿತ್ಯ ಗುಂಡಿಗಳಿಂದ ಜನ ಬೇಸತ್ತಿದ್ದಾರೆ. ಗುಂಡಿಗಳನ್ನ ತುರ್ತಾಗಿ ಮುಚ್ಚಲು ಸಿಎಂ ಡಿಸಿಎಂ ಹಲವು ಡೆಡ್ಲೈನ್ ನೀಡಿದ್ರು ನಗರವನ್ನ ಗುಂಡಿ ಮುಕ್ತ ಮಾಡೋಕೆ ಆಗಿಲ್ಲ. ಕಳೆದ 2 ದಿನಗಳ ಹಿಂದೆ ಜಿಬಿಎ ಅಧಿಕಾರಿಗಳನ್ನ ಕರೆದು ಮುಖ್ಯ ಆಯುಕ್ತರು 1 ವಾರದಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚೋಕೆ ತಾಕೀತು ಮಾಡಿದ್ದಾರೆ. ಆದ್ರೆ ಅಧಿಕಾರಿ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಡೆಡ್ಲೈನ್ ರೀಚ್ ಆಗ್ತಾರೆ ಅನ್ನೋದೇ ಕುತೂಹಲ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.